ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನೇನಪ್ಪ ವ್ಲಾಗ್ ಅಂದರೆ, ಸೊ ಆಚೆ ಹೋಗ್ತಾ ಇದ್ದೆ. ಎಲ್ಲಿ ಅಂತ ಹೇಳ್ತೀನಿ. ಸೊ ಯಾವಾಗಲೂ ಎಲ್ಲ ವ್ಲಾಗಲ್ಲಿ ಏನಪ್ಪ ಇವಳು ಹಿಂಗೆ ಹೇಳ್ತಾಳೆ ಅಂತ ಹೇಳ್ತಿರಲ್ಲ ಗೈಸ್. ಇಲ್ಲ, ಹೇಳ್ತೀನಿ ಹೋಗ್ತಾ ಮುಂದೆ ಹೋಗ್ತಾ ಹೇಳ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ, ತುಂಬ ದಿವಸದಿಂದ ಆಸೆ ಇತ್ತು ಆ ಜಾಗಕ್ಕೆ ಹೋಗಬೇಕು ಅಂತ. ಸೊ ದಿಸ್ ವಾಸ್ ಮೈ ಸೆಕೆಂಡ್ ಡ್ರೀಮ್. ಆ ಡ್ರೀಮ್ ಜಾಗಕ್ಕೆ ಹೋಗೋಕ್ಕೆ 1 ಇಯರ್ 2 ಇಯರ್ಸಿಂದ ಆಸೆ ಇತ್ತು ಆ ಜಾಗಕ್ಕೆ ಹೋಗಬೇಕು ಅಂತ. ಸೊ ನಮ್ಮ ಅಕ್ಕ ಹೋಗಿ ಬಂದ್ಲು. ಸೊ ಇವತ್ತು ಹೋಗಲೇಬೇಕು ಅಂತ ನಾನು ಹಠ ಮಾಡ್ತಿದ್ದೆ. ಅದಕ್ಕೆ ನಮ್ಮ ಅಕ್ಕ ಹೇಳಿದ್ಲು, ಬಾ ಕರ್ಕೊಂಡು ಹೋಗ್ತೀನಿ ನಿನ್ನ ಅಂತ. ಎಲ್ಲಿಗೆ ಅಂತ ಹೇಳ್ತೀನಿ. ಸೊ ನಾನು ಮಂತ್ರಾಲಯಕ್ಕೆ ಹೋಗ್ತಾಯಿದ್ದೀನಿ. ಆ ಮಂತ್ರಾಲಯ ಅನ್ಪ್ಲ್ಯಾನ್ಡಾಗಿ ಹೋಗ್ತಿದ್ದೀನಿ. ಜಸ್ಟ್ ನಿನ್ನೆ ನೈಟು ನಾವು ಪ್ಲ್ಯಾನ್ ಹಾಕಿದ್ದು. ಸೊ ಇವತ್ತು ಹೋಗ್ತಾಯಿದ್ದೀವಿ. ತುಂಬಾ ಖುಷಿ ಆಗ್ತಾಯಿದ್ದೆ ನಾನು ಆ ಜಾಗಕ್ಕೆ ಹೋಗ್ತಾಯಿದ್ದೀನಿ ಅಂದರೆ. ಯಾಕಂದರೆ ನಾನು ಹುಟ್ಟಿದ ದಿವಸ ಆ ದೇವ್ರು ಹುಟ್ಟಿದ್ದು, ರಾಘವೇಂದ್ರ ಸ್ವಾಮಿ. ಸೊ ತುಂಬಾ ಖುಷಿ ಆಗ್ತಿದೆ. ಹೋಗ್ತಾಯಿದ್ದೀನಿ ಆನ್ ದ ವೇ. ಅಲ್ಲೇ ಕೆಂಪೇಗೌಡ ಸ್ಟೇಷನ್ಗೆ ರೀಚ್ ಆದೆ. ಸೊ ಅಲ್ಲಿಂದ ನಾನು ಬಸ್ಸಲ್ಲಿ ಹೋಗ್ತಾಯಿದ್ದೀನಿ. ಎಲ್ಲಿ ಅಂದರೆ ಯಶವಂತಪುರದಲ್ಲಿ. ಸೊ ರೀಚ್ ಆದ್ರಿ ಗೈಸ್. ಸೊ ನಮ್ಮ ಅಕ್ಕನ ಪಾಪು ನೋಡಿ ಗೈಸ್ ಹೆಂಗೆ ತಿಂತವಳೆ. ಸೊ ನಾನು ಅಲ್ಲಿ ಸ್ಟೇಷನಲ್ಲಿ ವೆಯ್ಟ್ ಮಾಡ್ತೀನಿ. ಆ್ಯಕ್ಚುಲಿ 8:30 ಅಂದ್ಕೊಂಡು ನಾವು ಹೋಗಿದ್ದು. 8:30 ತುಂಬ ರಶ್ ಇತ್ತು ಜನರಲ್ ಬೋಗಿನಲ್ಲಿ. ಸೊ ಜನರಲ್ ಬೋಗಿನೇ ನಾವು ಬುಕ್ ಮಾಡಿದ್ದು. ಯಾಕಂದರೆ ರಿಸರ್ವೇಷನ್ ಇರಲಿಲ್ಲ. ರಿಸರ್ವೇಷನ್ ಫುಲ್ಲು, ಸೀಟ್ಸ್ ಎಲ್ಲ ಫುಲ್ ಆಗಿತ್ತು. ಸೊ ಹಂಗಾಗಿ ನಾವು ಜನರಲ್ಲೇ ವೆಯ್ಟ್ ಮಾಡ್ತಿದ್ವಿ. ಸೊ 11:30 ಮೇಲೆ ಟ್ರೈನ್ ಖಾಲಿ ಇರುತ್ತೆ ಅಂತ ಹೇಳಿದ್ರು. ಸೊ ಹಂಗಾಗಿ ನಾವು 11:30 ಟ್ರೈನಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಹಂಗೆ ಹೋಗ್ತಾ ನಮ್ಮ ಹಾಸ್ಪಿಟಲ್ ಜನರಲ್ಲಾಗಿ ನಾನು ಬ್ಲಾಗ್ ಮಾಡಬೇಕಂದ್ರೆ ಜಾಸ್ತಿ ನನ್ನ ಫೇಸ್ ತೋರಿಸಲ್ಲ. ಯಾಕಂದರೆ ಏನೋ ನನಗೆ ಅಷ್ಟು ಕಂಫರ್ಟಬಲ್ ಇರೋಲ್ಲ ರೋಡಲ್ಲಿ ಹೋಗ್ತಾ. ಅದಕ್ಕೆ ನಾನು ಆಚೆ ಕಡೆ ವ್ಯೂ ಮಾತ್ರ ನಾನು ತೆಗಿತೀನಿ. ಸೊ ಫೈನಲಿ ಟ್ರೈನ್ ಬಂತು. ಸೊ ಸೀಟ್ ಹಿಡ್ಕೊಂಡು ಅಷ್ಟೇ ಸಾಕಾಗೋಯ್ತು ನನಗಂತೂ. ಸೀಟ್ ಸಿಕ್ತು ಹೆಂಗೋ, ಫೈನಲಿ ನಮಗೆ ಸೀಟ್ ಸಿಕ್ತು. ಫುಲ್ ಖಾಲಿ ಇತ್ತು. ಆಮೇಲೆ ಯಲಹಂಕ ಮೇಲೆ ಫುಲ್ ರಶ್ ಆಯಿತು ಗೈಸ್. ಆದರೆ ನಮಗೆ ಸೀಟ್ ಸಿಕ್ತು, ನಾವು ಕಂಫರ್ಟಬಲಾಗಿ ಹೋದ್ರಿ. ಪಾಪ ಅವ್ರು ಬಂದಿರೋರೆಲ್ಲ ಪಾಪ ಕೆಳಗಡೆ ಮಲ್ಕೊಂಡ್ರು, ಮಗು ಇದೆ ಅಂದ್ಬಿಟ್ಟು ಆರಾಮಾಗಿ ಹೋದ್ರಿ ಗೈಸ್. ಹೋಗುವಾಗ ಏನೂ ಪ್ರಾಬ್ಲಮ್ ಆಗಿಲ್ಲ ಗೈಸ್, ಬರುವಾಗೆ ಸ್ವಲ್ಪ ಕಷ್ಟ ಆಯಿತು. ಸೊ ತುಂಬ ಚೆನ್ನಾಗಿತ್ತು ಆ ಟ್ರೈನ್ ಜರ್ನಿ ಮಾತ್ರ ನೆಕ್ಸ್ಟ್ ಲೆವೆಲು. ಫಸ್ಟ್ ಟೈಮ್ ನಾನು 12 ಅವರ್ ಟ್ರಾವೆಲ್ ಮಾಡಿರೋದು. ಸೊ ಫೈನಲಿ ರೀಚ್ ಆದೆ. ಆ್ಯಕ್ಚುಲಿ ಟ್ರೈನ್ ಟೈಮಿಂಗು 7 o'clock ರೀಚ್ ಆಗಬೇಕಿದ್ದು ಗೈಸ್. 11 o'clock ರೀಚ್ ಆಗಿದ್ದೀವಿ. ಸೊ ಯಾವುದು ಇಲ್ಲಾಂದರೆ ಗಡಿ ಬಿಡಿದಲ್ಲಿ ಹೋಗ್ತಾ ಇದ್ದಿಲ್ಲ ಗೈಸ್. 11 o'clock ರೀಚ್ ಆಗಿದ್ದೀವಿ. ಸೊ ಹೆಂಗೆ ರೆಡಿಯಾಗಿದೆ ನನಗೆ ಗೊತ್ತಿಲ್ಲ. ಹಂಗೆ ಗಡಿ ಬಿಡಿದಲ್ಲಿ ರೆಡಿಯಾಗಿ ಬಂದುಬಿಟ್ಟೆ ನಾನು. ಸೊ ಹೆಂಗಿದೆ ನನ್ನ ಫೈನಲ್ ಲುಕ್ ನೋಡಿ ಗೈಸ್. ನನ್ನ ಮುಖನೂ ನೋಡಿಲ್ಲ, ಹೆಂಗೆ ರೆಡಿಯಾಗಿ ಹಂಗೆ ಬಂದುಬಿಟ್ಟಿದ್ದೀನಿ. ಸೊ ನೋಡಿ ಗೈಸ್ ನನ್ನ ಫೈನಲ್ ಲುಕ್. ಸೊ ನಂಗೆ ರಾಯರ್ ಕರ್ಕೊಂಡಿದ್ದಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಕರ್ಕೊಂಡು ಅನಿಸುತ್ತೆ. ಯಾಕಂದರೆ ನಾನು ಹೋಗೋ ಇದೇ ಇರಲಿಲ್ಲ. ನನಗೆ ಹೋಗ್ಬೇಕಂತ ಆಸೆ ಇತ್ತು. ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರೋದು. ನನಗೆ ಇನ್ನೂ ಕನಸು ಅನಿಸ್ತೈತೆ, ಗೊತ್ತಾಗ್ತಿಲ್ಲ. ಯಾಕಂದರೆ ಯಾವಾಗಲೂ ವೀಡಿಯೋದಲ್ಲಿ ಫೋಟೋದಲ್ಲಿ ನೋಡ್ಕೊಂಡೇ ಹೋಗ್ತೀನಿ ಅಂದ್ಕೊಂಡಿದ್ದೆ. ಬಟ್ ರಿಯಲ್ಲಿ ಹೋಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಅಪ್ಪ, ನನಸಲ್ಲೂ ಅಂದ್ಕೊಂಡಿರಲಿಲ್ಲ. ತುಂಬಾ ಖುಷಿ ಆಗ್ತಿದೆ. ಯಾಕಂದರೆ ಇದು ಓನ್ಲಿ ಜೆನ್ಸಿ ಕಿಡ್ಸಾಗಿ ನಾವು ಟ್ರಿಪ್ ಮಾಡೋಕ್ಕೆ ಬಂದಿದ್ರಲ್ಲ, ಅದು ಇನ್ನೂ ಖುಷಿ ಆಗ್ತಿದೆ. ಯಾಕಂದರೆ ನಮ್ಮ ತಮ್ಮ, ನಮ್ಮ ಅಕ್ಕ, ನಾನು, ನಮ್ಮ ಪಾಪು ಅಷ್ಟೇ ಬಂದಿರೋದು. ಸೊ ವೀಡಿಯೋ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ನನ್ನ ಫೋನಲ್ಲಿ ಬ್ಯಾಟ್ರಿ ಅಷ್ಟಿರಲಿಲ್ಲ ಗೈಸ್. ಸೊ ಹಂಗಾಗಿ ನಮ್ಮ ಅಕ್ಕನ ಫೋನಲ್ಲಿ ಮಾಡಿ ಹಾಕಿದ್ದೀನಿ. ತುಂಬ ಬಜೆಟಲ್ಲಿ ಹೋಗಿ ಬಂದ್ರಿ ಅಂತ ಅನಿಸಿದೆ ಗೈಸ್. ಯಾಕಂದರೆ ತುಂಬ ಅಷ್ಟು ಖರ್ಚು ಆಗಿಲ್ಲ ಹೋಗಿ ಬಂದಿದ್ದು. ಹೇಳ್ತೀನಿ ಮುಂದಿನ ವ್ಲಾಗಲ್ಲಿ ಬಜೆಟ್ ಬಗ್ಗೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಸೊ ಯಾರಿಗಾದ್ರೂ ಬಜೆಟ್ ವ್ಲಾಗ್ ಬೇಕಂದರೆ, ಎಷ್ಟು ಬಜೆಟ್ ಆಯಿತು, ಎಷ್ಟು ಖರ್ಚಾಯಿತು ಅಲ್ಲಿ ಹೋದ್ಮೇಲೆ, ಸೊ ನಿಮಗೆ ಆ ವ್ಲಾಗ್ ಬೇಕಂದರೆ ಒಂದು ಕಮೆಂಟ್ ಹಾಕಿ. ಸೊ ನಾನು ನಿಮಗೆ ಎಲ್ಲ ಹೇಳ್ತೀನಿ ಎಷ್ಟಾಯಿತು ಏನು ಅಂತ. ಸೊ ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್. ಓಕೆ, ಸಿಗೋಣ ಮುಂದಿನ ವ್ಲಾಗಲ್ಲಿ. ಟಾಟಾ, ಬಾಯ್.